ಮೊದಲಿಗೆ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಗೋಷ್ಠಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಮತ್ತು ಬೆಳಗ್ಗೆಯಿಂದ ರಾಮನಗರ ಮಾಗಡಿ ಈಗ 3ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಹಾಗೂ ಕನಕಪುರದ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳೇ, ಈ ಮಾಧ್ಯಮದ ಮುಖಾಂತರ ಈ ಭಾಗಕ್ಕೆ 2024ರ ಲೋಕಸಭಾ ಚುನಾವಣೆಗೆ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ಳೋದೇನೆಂದರೆ, ನನ್ನ ಹೆಸರು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆ ಅಂತೇಳಿ. ನಾನು ಕಳೆದ ಬಾರಿ ಕೂಡ ಈ ಭಾಗದಲ್ಲಿ ಲೋಕಸಭೆಗೆ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ. ಆ ಹಿಂದೆ ಕೂಡ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದೆ. ಈ ಬಾರಿ ನಾನು ಇಲ್ಲಿ ಈ ಕ್ಷೇತ್ರದಲ್ಲಿ 3ನೇ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ. ಮತ್ತು ಈಗ ಬಹುಜನ್ ಸಮಾಜ್ ಪಕ್ಷಕ್ಕೆ ಯಾಕೆ ಮತವನ್ನು ಕೊಡಬೇಕು ಅಂತ ಹೇಳಿದ್ರೆ, ಸ್ವಾತಂತ್ರ್ಯದ ನಂತರದಲ್ಲಿ ನಮ್ಮಗಳಿಗೆ ಸಂವಿಧಾನಾತ್ಮಕವಾಗಿ ಹಲವಾರು ಹಕ್ಕುಗಳಿದ್ದರೂ ಕೂಡ ನಮ್ಮನ್ನು ಆಳಿದಂಥ ಕಾಂಗ್ರೆಸ್ ಮತ್ತು BJP ಸರ್ಕಾರಗಳು ಸಂವಿಧಾನದಲ್ಲಿರ್ತಕ್ಕಂಥ ಆಶಯವನ್ನು ಯಥಾವತ್ತಾಗಿ ಜಾರಿಗೆ ತಂದಿಲ್ಲ. ಹಾಗಾಗಿ ಎಲ್ಲ ಪಕ್ಷಗಳು ಸಂವಿಧಾನ ಮುಂಚಿತವಾಗಿ ಕೆಲವು ಪ್ರಣಾಳಿಕೆಗಳನ್ನು ಕೊಡ್ತಾರೆ. ಆದರೆ ನಮ್ಮ ಬಹುಜನ್ ಸಮಾಜ್ ಪಾರ್ಟಿಯ ಪ್ರಣಾಳಿಕೆ ಏನಪ್ಪ ಅಂತ ಹೇಳಿದ್ರೆ, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿದ್ದಾರೆ, ಆ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತಕ್ಕಂಥದ್ದೇ ನಮ್ಮ ಪ್ರಣಾಳಿಕೆ. ಸಂವಿಧಾನದಲ್ಲಿ ಮೂಲಭೂತವಾಗಿ ಏನಿದೆಯಪ್ಪ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಸಮುದಾಯದ ಎಲ್ಲ ಜನರಿಗೂ ಕೂಡ ಉಚಿತವಾಗಿ ವಿದ್ಯೆ ಕೊಡಬೇಕು, ಉದ್ಯೋಗ ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು, ಅನ್ನವನ್ನು ಕೊಡಬೇಕು. ಇದು ಭಾಳ ಮೂಲಭೂತವಾಗಿ ಕೊಡ್ತಕ್ಕಂಥ ಆ ಸರ್ಕಾರಗಳ ಆದ್ಯ ಕರ್ತವ್ಯ ಆಗಿದೆ. ಆದರೆ ನಮ್ಮನ್ನು ಆಳಿದಂಥ ಈ ಕಾಂಗ್ರೆಸ್ ಮತ್ತು BJP ಸರ್ಕಾರಗಳು ಇಂದಿಗೂ ಕೂಡ ಸಂವಿಧಾನವನ್ನು ಜಾರಿಗೆ ತರದಿರ ಅವರು ಈ ಬಡ ಜನರಿಗೆ ಒಂದು ಸಣ್ಣ ಸಣ್ಣ ಪ್ರಮಾಣದ ಆಶಯ ಆಮಿಷಗಳನ್ನು ಕೊಟ್ಕೊಂಡು ಸಂವಿಧಾನದತ್ವವಾಗಿ ಕೆಲಸವನ್ನು ಮಾಡದೆ ಅವರು ಇಲ್ಲಿವರೆಗೂ ದೇಶವನ್ನು ಆಳಿದ್ರಿಂದ ಇಂದಿಗೂ ಕೂಡ ಭಾರತ ದೇಶದಲ್ಲಿ ಸಾವಿರಾರು ಜನ ಲಕ್ಷಾಂತರ ಗಟ್ಟಲೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಬಡತನ ಸಮಸ್ಯೆ ಕಾಡ್ತಾ ಇದೆ. ಇವತ್ತಿಗೂ ಕೂಡ ಒಂದು ಸೂರಿಲ್ಲದ ಜನ ಇವತ್ತು ಬೀದಿಯಲ್ಲಿ ಸಾವಿರಾರು ಜನ ಬದುಕನ್ನು ಕಟ್ಕೊತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸಂವಿಧಾನವನ್ನು ಜಾರಿಗೆ ತಂದಿದ್ರೆ ಕೂಡ ಎಲ್ರಿಗೂ ಕೂಡ ಹಕ್ಕನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಜೊತೆಗೆ ಇವತ್ತು ಈ ಭಾಗದಲ್ಲಿ ಬಹುಜನ್ ಸಮಾಜ್ ಪಕ್ಷಕ್ಕೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ನಮ್ಮ ಬಹುಜನ್ ಸಮಾಜ್ ಪಕ್ಷ ಈ ಭಾಗದಲ್ಲಿ ಸುಮಾರು ಬಹುಜನರು ಅಂತ ಹೇಳಿದ್ರೆ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸಮುದಾಯದವರು ಸುಮಾರು ಈ ಒಟ್ಟಾರೆ 26 ಲಕ್ಷ ಜನದಲ್ಲಿ ಸುಮಾರು 10 ರಿಂದ 12 ಲಕ್ಷ ಜನ ಇದೇ ಸಮುದಾಯ ಇದ್ದಾರೆ. ಮತ್ತು ಇಲ್ಲಿ ಆಯ್ಕೆ ಮಾಡಿದಂಥ 3 ಪಕ್ಷಗಳು JDSಗೂ ಅಧಿಕಾರ ಕೊಟ್ಟಿದ್ದಾಗಿದೆ, ಕಾಂಗ್ರೆಸ್ಗೂ ಅಧಿಕಾರ ಕೊಟ್ಟಿದೆ, BJPಯ ಶ್ರೀನಿವಾಸ್ ಅವರು ಕೂಡ ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು. ಆದರೆ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಈ ಎಲ್ಲ ಪಕ್ಷಗಳ ಕಾಮಗಾರಿಗಳಾಗ್ಬೋದು ಅಥವಾ ಯಾವುದೇ ಯೋಜನೆಗಳು ಸಂಪೂರ್ಣವಾಗಿ ಅವರು ಕಾರ್ಯಗತ ಮಾಡಿಲ್ಲ. ಯಾಕೆ ಕಾರ್ಯಗತ ಮಾಡಿಲ್ಲ ಅಂತ ಹೇಳಿದ್ರೆ, ಅವರು ಇಲ್ಲಿ ಆಯ್ಕೆ ಆದಂಥ ಚುನಾಯಿತ ಏನು MP ಗಳಾಗಿದ್ದವರು ಕೇಂದ್ರದ ಪಾರ್ಲಿಮೆಂಟಲ್ಲಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಅವರು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಜೊತೆಗೆ ಇವತ್ತು DK ಸುರೇಶ್ ಅವರು 3 ಸಾರಿ ಗೆದ್ದಿದ್ರು ಕೂಡ ಶಾಶ್ವತವಾದ ಒಂದೇ ಒಂದು ಯೋಜನೆಯನ್ನು ಅವರು ಜಾರಿಗೆ ಮಾಡಿಲ್ಲ. ಹಾಗಾಗಿ ಅವರಲ್ಲಿ ಯಾಕೆ ಅವರಿಗೆ ಮತವನ್ನು 3 ಸಾರಿ ಕೊಟ್ಟರು ಕೂಡ ಶಾಶ್ವತವಾದ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಜೊತೆಗೆ ಈ ಭಾಗದಲ್ಲಿ ಇರತಕ್ಕಂಥ ಕಾರ್ಮಿಕರಿಗೂ ಯಾವುದೇ ರೀತಿಯ ಅನುಕೂಲಕರವಾದ ಕೆಲಸವನ್ನು ಮಾಡಿಲ್ಲ, ರೈತರಿಗೆ ಅನುಕೂಲಕರವಾದ ಕೆಲಸವನ್ನು ಮಾಡಿಲ್ಲ. ಇವತ್ತು ಚುನಾವಣೆ ಏನು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಒಂದು ಮೇಕೆದಾಟು ಯೋಜನೆಗೆ ಇಲ್ಲಿಂದ ಪಾದಯಾತ್ರೆಯನ್ನು ಮಾಡಿದ್ರು. ಇವತ್ತು ಅವ್ರದ್ದೇ ಸರ್ಕಾರ ಬಂದು 1 ವರ್ಷ ಆಗಿದೆ. ಅವರು ಕೇಂದ್ರದಲ್ಲಿ MP ಆಗಿದ್ದಾರೆ, ರಾಜ್ಯದಲ್ಲಿ ಅವರ ಅಣ್ಣನೇ ಉಪ ಮುಖ್ಯಮಂತ್ರಿ ಆಗಿದ್ದಾರೆ, MLA ಆಗಿದ್ದಾರೆ, ಮಂತ್ರಿಗಳಾಗಿದ್ದರೂ ಕೂಡ ಆ ಯೋಜನೆಯನ್ನು ಇದುವರೆಗೂ ಕೂಡ ಜಾರಿಗೆ ತಂದಿಲ್ಲ. ಚುನಾವಣೆ ಮುಂಚಿತವಾಗಿ ಕೇವಲ ಮತವನ್ನು ಪಡೆಯಲಿಕ್ಕೆ ಮಾತ್ರ ಆ ಒಂದು ಯೋಜನೆಯನ್ನು ಕೇವಲ ಒಂದು ಅವರ ಚುನಾವಣೆಯ ಪ್ರಚಾರಕ್ಕಾಗಿ ಉಪಯೋಗಿಸಿಕೊಂಡ ಹೊರತುವಾಗಿ ಆ ಮೇಕೆದಾಟನ್ನ ಯೋಜನೆಯನ್ನು ಜಾರಿಗೆ ತಂದಿಲ್ಲ. ಜೊತೆಗೆ ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾದಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳು ಭಾಳ ವಿಭಿನ್ನವಾಗಿದೆ. ಕುಣಗಲ್ನ ಚಿತ್ರಣವೇ ಬೇರೆ ಇರ್ತದೆ, ಮಾಗಡಿದೇ ಬೇರೆ ಇರ್ತದೆ, ಆನೇಕಲ್ ಚಿತ್ರಣವನ್ನು ಬೇರೆ ಇರ್ತದೆ, ಬೆಂಗಳೂರು ದಕ್ಷಿಣ ಚಿತ್ರಣವೇ ಬೇರೆ ಇರ್ತದೆ. ಹಾಗಾಗಿ ಇದು ನಗರ, ಗ್ರಾಮಾಂತರ, ಹಳ್ಳಿಗಳಿಂದ ಕೂಡಿದ ಪ್ರದೇಶ ಆಗಿದೆ. ಈ ಪ್ರದೇಶದಲ್ಲಿ ನಾವು ಕೆಲಸವನ್ನು ಮಾಡಬೇಕಾದ್ರೆ ಸಂಪೂರ್ಣವಾಗಿ ಕ್ಷೇತ್ರದ ಮಾಹಿತಿ ಇರಬೇಕು. ಇವತ್ತು ಭಾಳ ಜನ ಕೇಳ್ತಾರೆ, DK ಸುರೇಶ್ ಅವರು ಎಲ್ಲ ಕಡೆ ಹೋಗ್ತಾರೆ, ಕ್ಷೇತ್ರದ ಮಾಹಿತಿ ಇರಬೇಕು ಅಂತ. ಎಂದೂ ಕೂಡ ಅವರು ಕ್ಷೇತ್ರದಲ್ಲಿ ಮಾಹಿತಿ ಇದ್ದಿದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಇಷ್ಟು ಕುಂಠಿತವಾಗ್ತಾ ಇಲ್ಲ. ಇವಾಗ ಇವರಿಬ್ಬರು ಕೂಡ ಮತ್ತೆ ನಾನು ಮತದಾರರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ,
ಇವರು ಬಿಜೆಪಿಯಲ್ಲಿ ಮಂಜುನಾಥ್ ಅವರು ಗೆದ್ದರೂ ಕೂಡ ಅವರು ದೇವೇಗೌಡರು ಮತ್ತು ಬಿಜೆಪಿಯವರ ಹಿಡಿತದಲ್ಲಿ ಇರಬೇಕಾಗ್ತದೆ. ಈ ಕಾಂಗ್ರೆಸ್ ಗೆದ್ದರೂ ಕೂಡ ಅವ್ರೇನು ಮಾಡ್ತಾರೆ ಅಂದರೆ ಅವರು ಏನು ವೈಯಕ್ತಿಕವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಗಳನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಅವರು ಲೋಕಸಭಾ ಸದಸ್ಯರುಗಳಾಗ್ತಿದ್ದಾರೆ. ಹಾಗಾಗಿ ಸಾಮಾನ್ಯ ಜನರ ಏನು ಪಕ್ಷವಾದಂಥ ಬಹುಜನ್ ಸಮಾಜ್ ಪಕ್ಷಕ್ಕೆ ನೀವು ಮತವನ್ನು ನೀಡಿದ್ದಾದರೆ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ. ಈಗಾಗಲೇ ನಾನು 3 ಬಾರಿ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನಾನು ಈ ಕ್ಷೇತ್ರದ ಸಂಪೂರ್ಣ ಏನು ಆಗುಹೋಗುಗಳನ್ನು ನಾನು ತಿಳ್ಕೊಂಡಿರ್ತೇನೆ. ಹಾಗಾಗಿ ಒಮ್ಮೆ ನೀವು ಬಹುಜನ್ ಸಮಾಜ್ ಪಕ್ಷದ ಆನೆ ಗುರುತಿಗೆ ವೋಟ್ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡಿಕೊಡ್ತೇನೆ. ಜೊತೆಗೆ ಇವತ್ತು ಇಡೀ ದೇಶದಲ್ಲಿ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಭ್ರಷ್ಟ ವ್ಯಕ್ತಿಗಳಿಂದ ಕೂಡ ಇವತ್ತು ಈ 3-4 ರಾಜಕೀಯ ಪಕ್ಷಗಳು ಏನು ಬಾಂಡನ್ನು SB ಬ್ಯಾಂಕ್ಗಳನ್ನು ಚುನಾವಣೆ ಬಾಂಡ್ಗಳನ್ನು ಪಡ್ಕೊಂಡು ಈ ದೇಶದಲ್ಲಿ ಭ್ರಷ್ಟಾಚಾರವಾಗಿದೆ. ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನೆಂದರೆ ಇಂಥ ಭ್ರಷ್ಟ ಬಾಂಡ್ಗಳನ್ನು ಪಡೆದುಕೊಂಡಂಥ ಕಾಂಗ್ರೆಸ್, ಬಿಜೆಪಿ, AAP ಮತ್ತು ತೃಣಮೂಲ ಕಾಂಗ್ರೆಸ್ ಈ ಪಕ್ಷಗಳ ಒಂದು ಮಾನ್ಯತೆಯನ್ನು ರದ್ದು ಮಾಡಬೇಕು ಅಂತ ಕೂಡ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಮತ್ತೊಮ್ಮೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಕನಕಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ಮನವಿಯಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ ಮುಂಬರ್ತಕ್ಕಂಥ 2024ರ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಉಳಿವಿಗಾಗಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಆನೆ ಗುರುತಿಗೆ ವೋಟ್ ಮಾಡಬೇಕು ಅಂತೇಳಿ ನಾನು ಸರ್ವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಜೈ ಭೀಮ್. ಇಡೀ ರಾಜ್ಯದಲ್ಲೇ 27 ಲಕ್ಷ ಮತದಾರರನ್ನು ಹೊಂದಿರುವಂಥ ಕ್ಷೇತ್ರ ಆಗಿದೆ. ಇದು BBMP ಮತ್ತು 3 ಜಿಲ್ಲೆಯನ್ನು ಒಳಗೊಂಡಂಥ ಒಂದು ದೊಡ್ಡ ಕ್ಷೇತ್ರ ಆಗಿದೆ. ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಶೂನ್ಯವನ್ನು ಕಾಣ್ತೀವಿ. ಒಬ್ಬ ಪಾರ್ಲಿಮೆಂಟು ಸದಸ್ಯರಾದಂಥವರು ರಾಜ್ಯದ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂಥ ಮತ್ತು ಜನಸಾಮಾನ್ಯರಿಗೆ ಮತ್ತು ಎಲ್ಲ ಜನರಿಗೆ ಒಳಿತಾಗುವಂಥ ಒಂದು ದೊಡ್ಡ ಯೋಜನೆಗಳನ್ನು ಇಲ್ಲಿ ಜಾರಿಗೆ ತರಬೇಕಾಯಿತು. ಇವತ್ತು DK ಶಿವಕುಮಾರ್ ಬ್ರದರ್ಸ್ಗಳು ಮತ್ತು ಕಾಂಗ್ರೆಸ್ ಇಡೀ ಪೆಟ್ರೋಲಿಯನ್ನು ಇದು ಮೇಕೆದಾಟು ಯೋಜನೆಗೆ ಸಂಗಮದಿಂದ ಬೆಂಗಳೂರುವರೆಗೂ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ್ರು. ಆದರೆ ಇವರು ಸರ್ಕಾರ ಬಂದ ಮೇಲೆ DK ಶಿವಕುಮಾರ್ ಅವರೇ ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ಅವರ ಒಂದು ಬಡ್ಜೆಟ್ನಲ್ಲಿ ಅವರ ಸರ್ಕಾರದ ಒಂದು ಯೋಜನೆಯಲ್ಲಿ ಈ ಮೇಕೆದಾಟಿನ ಬಗ್ಗೆ ಯಾವುದೇ ಒಂದು ಕಿಂಚಿತ್ತು ಯೋಜನೆ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪ ಇಲ್ಲ ಅವ್ರದ್ದು. ಈ ಒಂದು ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ, ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಯ್ಯಂಬಳ್ಳಿ, ಕೋಡಹಳ್ಳಿ ಮತ್ತು ಸಾತ್ನೂರು ಹೋಬಳಿಗಳು ಇವತ್ತು ಭಾಳ ಹಿಂದುಳಿದಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದರೆ ಈ 2 ಹೋಬಳಿಗಳು ತುಂಬ ಭಾಳ ಹೀನಾಯ ಸ್ಥಿತಿಯಲ್ಲಿದೆ. ಇವತ್ತು ಹಳ್ಳಿಗಳಲ್ಲಿ ಇವತ್ತು ಮಹಿಳೆಯರು ಮತ್ತು ಪುರುಷರು ಉದ್ಯೋಗಕ್ಕಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಉದ್ಯೋಗವನ್ನು ಅರಸಿ ಹೋಗ್ತಾ ಇದ್ದಾರೆ. ಆ ಭಾಗದಲ್ಲಿ ಕೈಗಾರಿಕೆಗಳನ್ನು ತಂದಿದ್ದರೆ ಜನಗಳಿಗೆ ಉದ್ಯೋಗಾವಕಾಶಗಳು ಸಿಗ್ತಿತ್ತು. ಸರ್ಕಾರದವರು ಇವತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಪದಾಧಿಕಾರಿಗಳು ಏನು ಇವತ್ತು ನಾವು ಗ್ಯಾರಂಟಿಗಳನ್ನು ತಂದುಬಿಟ್ಟಿದ್ದೀವಿ, ಈ ಗ್ಯಾರಂಟಿಗಳಿಂದ ಜನ ಉದ್ಧಾರ ಆಗ್ತಾರೆ ಅಂತ ತಿಳಿದಿದ್ದಾರೆ. ಆದರೆ ಅವ್ರಿಗೆ ಬೇಕಾಗಿರುವಂಥ ಗ್ಯಾರಂಟಿ ಯಾವುದು ಅಂತ ಅಂದರೆ ನೀವು ಕೊಡುವಂಥ ಸೊಸೈಟಿ ಅಕ್ಕಿ ಗ್ಯಾರಂಟಿ ಅಲ್ಲ, ಮತ್ತು ನೀವು ಕೊಡುವಂಥ 2,000 ರೂಪಾಯಿ ಗ್ಯಾರಂಟಿ ಅಲ್ಲ, ನೀವು ಕೊಡುವಂಥ ಉಚಿತ 200 ಯೂನಿಟ್ ಕರೆಂಟು ಗ್ಯಾರಂಟಿ ಅಲ್ಲ. ನಮಗೆ ಬೇಕಾಗಿರುವಂಥ ಗ್ಯಾರಂಟಿ ಯೋಜನೆಗಳು ಯಾವಪ್ಪ ಅಂತ ಅಂದರೆ ಉಳಿಯುವಂಥ ರೈತರುಗಳಿಗೆ ಭೂಮಿಗಳನ್ನು ಕೊಡಬೇಕು, ಸಾಗುವಳಿ ಪತ್ರಗಳನ್ನು ಕೊಡಬೇಕು, ವಾಸ ಮಾಡೋಕ್ಕೆ ಒಂದು ಸುಸಜ್ಜಿತವಾದಂಥ ಮನೆಯನ್ನು ಕಟ್ಟಿಕೊಡ್ಬೇಕು. ಪ್ರತಿಯೊಂದು ಮನೆಯಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ಕೊಟ್ಟರೆ ಇವುಗಳು ಗ್ಯಾರಂಟಿ ಆಯ್ತದೆ. ಒಂದು ಉದ್ಯೋಗ ಕೊಟ್ಟರೆ ಅವನು 30ರಿಂದ 35 ವರ್ಷ ಅವನು ಸೇವೆಯನ್ನು ಸಲ್ಲಿಸ್ತಾನೆ. ಮತ್ತು ಒಂದು ಮನೆಯನ್ನು ಕಟ್ಟಿಕೊಟ್ರೆ 100 ವರ್ಷ ಬದುಕ್ತಾರೆ. 2 ಎಕರೆ ಜಮೀನನ್ನು ಕೊಟ್ಟರೆ ಅವರು ತಲಾಂತರದಿಂದ 100 ವರ್ಷ ಬದುಕ್ತಾರೆ. ಇದು ಗ್ಯಾರಂಟಿಗಳನ್ನು ನಾವು ತಿಳ್ಕೊಬೇಕಾಯ್ತದೆ. ಈ ಗ್ಯಾರಂಟಿಗಳಿಂದ ಜನ ಉದ್ಧಾರ ಆಗೋಕ್ಕಾಗಲ್ಲ ಮತ್ತು ಆರ್ಥಿಕ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಇವರು ಏನಂತ ಅಂದರೆ ಇವತ್ತು BJPಯವರ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬಂದರೆ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ. ಮೊದಲು ಪುಲ್ವಾಮಾ ದಾಳಿ ವಿಚಾರದಲ್ಲಿ ಮತ್ತೆ 2ನೇ ಬಾರಿ ಅವರು ಪ್ರಧಾನಮಂತ್ರಿ ಆದರು. ಈಗ ಶ್ರೀರಾಮನ ಹೆಸರಿನಲ್ಲಿ 3ನೇ ಬಾರಿ ದೇಶದ ಅಧಿಕಾರವನ್ನು ಹಿಡಿಕೆ ಹೊರಟಿದ್ದಾರೆ. ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಸಂವಿಧಾನವನ್ನು ಬದಲಾವಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಅವರು ಹೊರಟಿದ್ದಾರೆ. ಈಗ ಮತ್ತೆ ಏನು ಈ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಬಡವರು, ಮಧ್ಯಮ ವರ್ಗದವರು, ನಿರುದ್ಯೋಗಿಗಳು ಭಾಳ ಸಂಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಈ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕಂತಂದರೆ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡಿ ಅವರು ಮೂಲತಃ ಅವರು ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಒಂದು ಹೋರಾಟಗಾರರಾಗಿ ಅನೇಕ ಬಾರಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. MLA ಎಲೆಕ್ಷನ್ನಲ್ಲೂ ಸ್ಪರ್ಧೆ ಮಾಡಿದ್ದಾರೆ. ಕಳೆದ ಬಾರಿ ನಮ್ಮ ಪಕ್ಷದಿಂದಲೂ ಚುನಾವಣೆಗೆ ಸ್ಪರ್ಧಿಸಿ 20,000 ಮತಗಳನ್ನು ಪಡೆದಿದ್ದರು. ಆಗ ಪಕ್ಷದಿಂದ ಆಗ್ತಾನೆ ಹೊಸ ಚಿರಪರಿಚಿತರು.
ಈ ಬಾರಿ ಅವರು ಪಕ್ಷದ ಬಗ್ಗೆ ಮತ್ತು ಇವತ್ತು ಕ್ಷೇತ್ರಾದ್ಯಂತ ಎಲ್ಲ ಕಡೆಯನ್ನು ಸುತ್ತಾಡಿ ಜನಗಳ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಕಾಂಗ್ರೆಸ್ಸು, BJP, ಜನತಾದಳ ಎಲ್ಲ ಪಕ್ಷಗಳು ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಸಂಸದರಾಗಿ ಆಯ್ಕೆಯಾಗಿ ಹೋಗಿದ್ದಾರೆ. ಇವರು ಯಾರು ಜನಪರವಾದ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಚಿನ್ನಪ್ಪ ಚಿಕ್ಕಗಡೆಯವರು ಒಂದು ಕೆಳವರ್ಗದಿಂದ ಬಂದಿರೋದ್ರಿಂದ ಬಡವರ ಕಷ್ಟ, ರೈತರ ಕಷ್ಟ, ದಲಿತರ ಕಷ್ಟ, ಎಲ್ಲ ಜಾತಿ ವರ್ಗಗಳ ಕಷ್ಟ ಸುಖವನ್ನು ಅರ್ಥ ಮಾಡ್ಕೊಂಡಿರೋದ್ರಿಂದ ಇಂಥವ್ರೊಬ್ಬರು ಗೆಲ್ಲಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯದ ಮುಖಾಂತರ ಕೆಲಸ ಮಾಡೋಕ್ಕೆ ಸಾಧ್ಯ ಆಯ್ತದೆ. ಬಹುಜನ್ ಸಮಾಜ್ ಪಾರ್ಟಿ ಒಂದು ಪ್ರಣಾಳಿಕೆ ಏನಪ್ಪ ಅಂತಂದರೆ, ಬಹುಜನ್ ಸಮಾಜ್ ಪಾರ್ಟಿಯ ಪ್ರಣಾಳಿಕೆ ಸಂವಿಧಾನವನ್ನು ಜಾರಿ ಮಾಡುವಂಥದ್ದೇ ಪ್ರಣಾಳಿಕೆ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವುದೇ ನಮ್ಮದು ಪಕ್ಷದ ಒಂದು ಪ್ರಣಾಳಿಕೆಯಾಗಿದೆ. ಹಾಗಾಗಿ ಈ ದೇಶದಲ್ಲಿ ಸಾಮಾಜಿಕ ಬದಲಾವಣೆ, ಆರ್ಥಿಕ ವಿಮೋಚನೆಯನ್ನು ಮಾಡಬೇಕಾಗಿದೆ. ದೇಶದಲ್ಲಿ ಒಂದು ಸರ್ಕಾರಿ ಕಟ್ಟಡಗಳು, ರಸ್ತೆಗಳು ಅಭಿವೃದ್ಧಿ ಆದಕ್ಕೆ ಜನ ಅಭಿವೃದ್ಧಿ ಆಗಲ್ಲ. ಜನಗಳಿಗೆ ಬೇಕಾಗಿರೋದು ಅವರ ಆರ್ಥಿಕ ತಲಾದಾಯ ಹೆಚ್ಚಾಗಬೇಕು. ಇದುವರೆಗೂ ಆಳದಂಥ ಕಾಂಗ್ರೆಸ್ಸು, ಜನತಾದಳ, BJP ಯಾವುದೇ ಸರ್ಕಾರಗಳು ಇವತ್ತು ಯೋಜನೆಗಳ ಹೆಸರಲ್ಲಿ ಇವತ್ತು ಕಾಮಗಾರಿಗಳು ಮಾಡ್ತಾ ಇರೋದು ಕಮಿಷನ್ ಮಾಡುವಂಥ ದಂಧೆಗೋಸ್ಕರ ಕಾಮಗಾರಿಗಳನ್ನ ಹೆಸರಲ್ಲಿ ದಂಧೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲವು ಕಡೆ ಕಮಿಷನನ್ನು ಓಪನ್ ಆಗಿ ಸಾರ್ವಜನಿಕವಾಗಿ ಇಷ್ಟೇ ಕಮಿಷನ್ ಕೊಡಬೇಕು ಅನ್ನೋದನ್ನು ಸಾರ್ವಜನಿಕವಾಗಿ ಮಾತಾಡ್ತಾರೆ ಕಾಂಗ್ರೆಸ್ನ ಮೆಂಬರ್ಗಳು. ಅಂಥ ಒಂದು ಸ್ಥಿತಿ ರಾಜ್ಯದಲ್ಲಿ ಮತ್ತು ತಾಲೂಕಿನಲ್ಲಿ ನಿರ್ಮಾಣವಾಗಿದೆ. ಒಬ್ಬ ಸಂಸತ್ ಆದಂಥ DK ಸುರೇಶ್ ಅವರು ಗ್ರಾಮ ಪಂಚಾಯತಿಲಿ ಹೋಗಿ ಗ್ರಾಮ ಸಭೆಗಳನ್ನು ಮಾಡ್ತಾರೆ. ರಾಷ್ಟ್ರ ಮಟ್ಟದ್ದು, ರಾಜ್ಯ ಮಟ್ಟದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಮಾಡಬೇಕಾದ ಒಬ್ಬ ಸಂಸದರು ಗ್ರಾಮ ಪಂಚಾಯತಿಲಿ ಹೋಗಿ ಸಭೆಯನ್ನು ಮಾಡ್ತಾರೆ. ಇವತ್ತು ಈ ಒಂದು ತಾಲೂಕಿನಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP, MLC ಎಲ್ಲನೂ DK ಸುರೇಶ್ ಆಗಿದ್ದಾರೆ. ಇವತ್ತು ಈ ಒಂದು ಏನು ಸರ್ಕಾರದ ಇಲಾಖೆಗಳಿದೆ, ಆ ಇಲಾಖೆಯಲ್ಲಿ ಒಬ್ಬ ಸಾಮಾನ್ಯ ವರ್ಕರ್ವೇ ಇವತ್ತು ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ DK ಶಿವಕುಮಾರ್ ಅಣತೆ ಇಲ್ದೇನೆ ಏನು ಮಾಡೋಕ್ಕಾಗಲ್ಲ. ಇವತ್ತು ಬೇರೆ ಅನ್ಯ ಪಕ್ಷದವ್ರಿಗೆ, ಬಡವರುಗಳಿಗೆ ಯಾವುದೇ ಸೌಲಭ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ಯಾವುದೇ ಯೋಜನೆಗಳನ್ನು, ಯಾವುದೇ ಕಾಮಗಾರಿಗಳನ್ನು ಕೆಲಸ ಮಾಡಬೇಕಂದ್ರೆ ಆ DK ಶಿವಕುಮಾರ್ ಚಾರಿಟಬಲ್ ಟ್ರಸ್ಟ್ ಒಳಗಡೆ ನಡೀತದೆ. ತಾಲೂಕು ಆಫೀಸು ಮತ್ತು ಪೊಲೀಸ್ ಇಲಾಖೆ, ಬೇರೆ ಸರ್ಕಾರಿ ಇಲಾಖೆಗಳು ನಾಮಕಾವಸ್ಥೆಗೆ ಮಾತ್ರ ಸರ್ಕಾರದ ಇಲಾಖೆಗಳು. ಆದರೆ ಇಲಾಖೆ ಎಲ್ಲಪ್ಪ ಇದೆಯಾ ಅಂತಂದರೆ DK ಶಿವಕುಮಾರ್ ಚಾರಿಟಬಲ್ ಟ್ರಸ್ಟಲ್ಲಿದೆ. ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಅನುಷ್ಠಾನಗಳನ್ನು ತರುವಂಥದ್ದು ಚಾರಿಟಬಲ್ ಟ್ರಸ್ಟ್ ಆಗಿದೆ. ಅಲ್ಲಿಗೆ ಬೇರೆ ಅನ್ಯ ಪಕ್ಷದವರು ಇವತ್ತು BJP ಆಗಿರ್ಬೋದು, JDS ಇರ್ಬೋದು, BSP ಇರ್ಬೋದು, ಇದು ಬೇರೆ ಯಾರು ಪಕ್ಷದವರು ಒಂದು ಟ್ರಸ್ಟಲ್ಲಿ ಹೋಗ್ಬಿಟ್ಟು ಯಾವುದೇ ಸಹಾಯವನ್ನು ಕೇಳೋಕ್ಕಾಗಲ್ಲ. ಹಾಗಾಗಿ ಯಾರು ಜಮೀನು ಸಮಸ್ಯೆ ಅಂತ ಬರ್ತಾರೆ, ಯಾರು ಮನೆ ಸಮಸ್ಯೆ ಬಂತಾರೆ ಅದು ಅವ್ರದ್ದೇ ಆಗಿರ್ತದೆ. ಹಾಗಾಗಿ ಜನಗಳಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡೋಕ್ಕೆ ಸಾಧ್ಯ ಆಯ್ತಲ್ಲ. ಈಗೆಲ್ಲ ತಾವೆಲ್ಲ ನೋಡ್ಬೋದು, ಗೋಡೆ ಬಾರದಲ್ಲಿ DK ಸುರೇಶ್ ಅವರು ಮತ್ತೊಮ್ಮೆ DK ಶಿವರು ಅಭಿವೃದ್ಧಿಗಾಗಿ DK ಶಿವಕುಮಾರ್ ಮತ್ತೊಮ್ಮೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಒಂದು ಅಭಿವೃದ್ಧಿಗಾಗಿ ಮತ್ತೊಮ್ಮೆ DK ಶಿವಕುಮಾರ್ ಅಂತಂದ್ರೆ ಏನಂತ ಅಂದರೆ, DK ಸುರೇಶ್ ಅಂದರೆ ಅವರು ಈ ಸಾರಿ ಒಂದು 500 ಕೋಟಿ ರೂಪಾಯಿ ಲೆಕ್ಕ ಕೊಟ್ಟಿದ್ರೆ ಚುನಾವಣೆ ಆಯೋಗಕ್ಕೆ, ಮುಂದಿನ ವರ್ಷಕ್ಕೆ 1000 ಕೋಟಿ ಕೊಡೋಕ್ಕೋಸ್ಕರ ಅವರು ಅಭಿವೃದ್ಧಿ ಆಗ್ತಾರೆ ಹೊರತು ಈ ದೇಶ ಈ ಒಂದು ಕ್ಷೇತ್ರದ ಜನತೆ ಅಭಿವೃದ್ಧಿ ಆಗಲ್ಲ. ಅವರು, ಅವರ ಕುಟುಂಬ, ಅವರ ಹಿಂಬಾಲಕರು ಅಭಿವೃದ್ಧಿ ಆಗೋಕ್ಕೋಸ್ಕರನೇ ಅವರು ಇವತ್ತು ಚುನಾವಣೆಯನ್ನು ಸ್ಪರ್ಧಿಸ ಮಾಡಿ ಗೆಲ್ತಾ ಇದ್ದಾರೆ ಹೊರತು ಅವರು ಅಕ್ರಮವಾಗಿ ಸಂಪಾದನೆ ಮಾಡಿರುವಂಥ ಹಣ ಆಸ್ತಿಗಳನ್ನು ರಕ್ಷಣೆ ಮಾಡ್ಕೋಕ್ಕೋಸ್ಕರ ಅವ್ರಿಗೆ ಅಧಿಕಾರ ಬೇಕಾಗಿದೆ. ನಾನು ಈ ಮಾಧ್ಯಮ ಮುಖಾಂತರ ಮತ್ತು ಚುನಾವಣೆ ಆಯೋಗಕ್ಕೆ ನಾನು ಮನವಿ ಮಾಡ್ಕೋದೇನಂತಂದರೆ, ಉಯ್ಯಂಬಳ್ಳಿ, ಕೋಡಹಳ್ಳಿ ಮತ್ತು ಸಾತ್ನೂರು ಗಡಿ ಭಾಗದಲ್ಲಿರುವಂಥ ಬೂತ್ಗಳಲ್ಲಿ ಅವರ ಕಳ್ಳೋಟ ಹಾಕುವಂಥ ಸಾಧ್ಯತೆ ಇದೆ. ತಮಿಳುನಾಡಿಂದ ಮತದಾರರನ್ನ ಕರ್ಕೊಬಂದು ಓಟ್ ಹಾಕಿಸುವಂಥ ಸಾಧ್ಯತೆ ಇದೆ. ಸುಮಾರು ಒಂದು 30,000 ರಿಂದ 40,000 ಕಳ್ಳೋಟ ಹಾಕುವಂಥ ಸಾಧ್ಯತೆ ಇದೆ. ಇದು ನಿರಂತರವಾಗಿ ನಡೀತಾ ಇದೆ. ಯಾವುದೇ ಪಕ್ಷದವರು ಅದನ್ನು ಗಮನಿಸ್ತಾ ಇಲ್ಲ. ನಾನು ಮಾಧ್ಯಮಿಕಂತರ ಮನವಿ ಮಾಡ್ತಾ ಇರೋದು ಅಂದರೆ, ಚುನಾವಣೆ ಗಮನಕ್ಕೆ ಹೋಗ್ಬೇಕಾಗ್ತದೆ. ಆ ಗಡಿ ಭಾಗದಲ್ಲಿ ಏನು ಬೂತ್ಗಳಿದೆ, ಆ ಬೂತಲ್ಲಿ ಸರಿಯಾದ ರೀತಿಯ ಒಂದು ಪೊಲೀಸ್ ಬಂದೋಬಸ್ತನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯ ಕಳ್ಳೋಟ ಆಗದಂಗೆ ನೋಡ್ಕೋಬೇಕು ಅಂತ ನಾನು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ಚಿನ್ನಪ್ಪ ಚಿಕ್ಕಗಡೆ ಅವರಿಗೆ ಈ ಸಂದರ್ಭದಲ್ಲಿ ಅವರು ಬಡವರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡುವಂಥ, ಬಡವರ ಕಾಳಜಿ ಹೊಂದಿರುವಂಥವ್ರು, ಬಡತನದ ಹಿನ್ನೆಲೆಯಲ್ಲಿ ಬಂದಿರುವಂಥವ್ರು, ಎಲ್ಲ ಕಷ್ಟವನ್ನು ಅನುಭವಿಸಿರುವಂಥವ್ರು. ಹಾಗಾಗಿ ಇಂಥವ್ರನ್ನ ಪಾರ್ಲಿಮೆಂಟ್ ಒಳಗಡೆ ಕಳಿಸಿದ್ರೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮತದಾರರಿಗೆ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಏನಿದೆ ಕನಕಪುರದಲ್ಲಿ ಅಂದ್ರೆ 65 ವರ್ಷದಿಂದ ದೇಶ ಆಳದಂತ ಕಾಂಗ್ರೆಸ್ ಇವತ್ತು ಹಲವಾರು ಗ್ಯಾರಂಟಿಗಳ ಕೊಟ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದೆ. ಯಾವ ರೀತಿ ಅನ್ಬೋದು ಅವ್ರು ನಾ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಆದ್ರೆ 65 ದೇಶ ಆಳಿ ಗ್ಯಾರಂಟಿ ಕೊಟ್ಟು ಓಟ್ ಹಾಕಿ ಹಂಗೆ ಗೆಲ್ಲಕ್ಕಾಗಲ್ಲ. ಇದು ಪ್ರಶ್ನೆ ಒಂದು. ಜೊತೆಗೆ
ಮಾನ್ಯ ಸಿದ್ದರಾಮಯ್ಯ ಹೇಳ್ತಾರೆ ನಾನು ದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಅಂತ ಘೋಷಣೆ ಮಾಡ್ತಾರೆ. ಆದ್ರೆ ಇವತ್ತು ದಲಿತರಿಗೆ SCP ಹಣ ಅದನ್ನ ಬೇರೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು ದೇಶದ ಕರ್ನಾಟಕದಲ್ಲಿ 1,10,00,000 ಇರ್ತಕ್ಕಂಥ ದಲಿತರು ಯಾರು ಅದನ್ನ ಅನುಭವಿಸೋ ಫಲಾನುಭವಿಗಳಲ್ವಾ? ಆದ್ರೆ ಸರ್ಕಾರ ಅದನ್ನ ಮಾಡಿದ ಮೋಸ ಮಾಡಿದೆ. ಒಂದು ಜೊತೆಗೆ ಜಾತಿ ಗಣತಿ ಜಾರಿ ಮಾಡ್ಬೇಕು, ಇಷ್ಟೆಲ್ಲ ಹೋರಾಟ ಮಾಡ್ತಾರೆ, ಜಾತಿ ಗಣತಿ ಜಾರಿ ಮಾಡಿದ್ರೆ ಹೇಳ್ತಾ ಇದ್ರೆ ಚುನಾವಣೆ ಬಂದು ಅದನ್ನ ಜಾರಿ ಮಾಡಿಲ್ಲ. ಏನಂದ್ರೆ ಇವತ್ತು ಕನಕಪುರದಲ್ಲಿ ಹಿಂದೆ ನಾನು ಕೂಡ MLA ಅಭ್ಯರ್ಥಿಗೆ ಸ್ಪರ್ಧಿಸಿದಾಗ ನಡೆದಂತ ಘಟನೆಗಳು ಹೇಳ್ಕೊಳ್ಳಕ್ಕೆ ಅಸಾಧ್ಯ. ಪ್ರತಿ ಊರಿಗೋಗಿ 100 ಜನ ಕೈಯಲ್ಲಿ ದುಡ್ಡು ನೋಡಿಕೊಂಡು ಮನೆ ಎಸ್ತಿರ್ತಾರೆ. ಇದು ಚುನಾವಣೆ ಆಗ ನಿಷ್ಕ್ರಿಯ ಆಗಿದೆ. ಕನಕಪುರದ ಚುನಾವಣೆ ಆಗಿರೋ DK ಶಿವಕುಮಾರ್, DK ಸುರೇಶ್ ಆಯೋಗ ಇರೋದು ಯಾರು ಕೇಳಕ್ಕಾಗಲ್ಲ ಅದನ್ನ, ಯಾಕಂದ್ರೆ ಚುನಾವಣೆ ಆಗದೆ ಕಣ್ಣು ಮುಚ್ಚಿ ಕುಳಿತಿರ್ತದೆ. ಇದನ್ನ ಚುನಾವಣೆ ಆಗಿ ನಾವು ಹೇಳ್ತಾ ಇದ್ದೀವಿ ನಿಮ್ ಕೈ ಕೆಲಸ ಮಾಡಕ್ಕಾಗಲ್ಲ ಅಂತ. ನಾವು ಹಾಗೆ ಹೇಳ್ಬೇಕಂತಂದ್ರೆ ಈಗ ಹೇಳ್ತಾ ಇದ್ದೀವಿ. ಈ ಚುನಾವಣೆ ಬಂದೋಬಸ್ತಾಗಿ ಚುನಾವಣೆ ಅಧಿಕಾರಿಗಳು ನಿಷ್ಪಕ್ಷತೆ ಕೆಲಸ ಮಾಡ್ತಕ್ಕಂಥ ಬೇರೆ ತಂದಾಗ್ತದೆ ಕೆಲಸ ಆಗ್ಬೋದು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಚುನಾವಣೆ ಕನಕಪುರ ನಿಷ್ಪಕ್ಷ ನಡೆಯಲ್ಲ. ಆ ದೃಷ್ಟಿನ ಇವೆಲ್ಲ ನೇರವಾಗಿ ಹೇಳ್ತಕ್ಕಂಥ ವಿಚಾರ. ಯಾವುದೇ ಗ್ರಾಮಗಳಿಗೆ ಹೋಗಿ ಇವಾಗ ಅಭಿವೃದ್ಧಿ ಅಂತಕ್ಕಂಥ ಕುಂಠಿತಾಗಿದೆ. ಈಗಾಗಲೇ ಹೆಚ್ಚು ಕಮ್ಮಿ 5-6 ಬಾರಿ ಗೆದ್ದಿರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿ ಸಾಹೇಬರು ಈಗ ಏನ್ ಗ್ರಾಮ ಇಲ್ಲಿ ತೋರಿಸ್ತಾರೆ, ಏನ್ ಅಭಿವೃದ್ಧಿ ಇದೆ ಕನಕಪುರದಲ್ಲಿ? ಇವಾಗ ತಾಲೂಕು ಕಚೇರಿ ಹೋದ್ರೆ DK ಶಿವಕುಮಾರ್, DK ಸುರೇಶ್ ಬೆಂಬಲಿಗರು ಯಾರು ಕೆಲಸ ಆಗ್ತಾ ಇಲ್ಲ. ಯಾರು ರೈತರು ಸ್ಟ್ರೈಕ್ ಮಾಡ್ತಾರೆ, ಉಪಯೋಗ ಏನೋ ಅವ್ರಿಗೆ ಏನೋ ಲೆಕ್ಕಕ್ಕಿಲ್ಲ. ಯಾಕೆಂದ್ರೆ ಇದು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ತರ ಪ್ರಾಬ್ಲಮ್ ಕನಕಪುರ ನಾನು ನೋಡ್ತಾ ಇದ್ದೀನಿ ಆಗ್ತಾನೆ ಇರ್ತದೆ. ಇದಕ್ಕೆ ಪರಿಹಾರ ಇಲ್ಲ. ಯಾಕೆಂದ್ರೆ ಅದನ್ನ ಜನ ತಿಳ್ಕೋಬೇಕು. ಇವತ್ತು ಜನಗಳ ಪರವಾಗಿ, ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಪಕ್ಷ ಬಹುಜನ ಸಮಾಜ ಪಕ್ಷ ಇದೆ. ಇವತ್ತು ನಮ್ಮ ಪರವಾಗಿ ನೀವು ವೋಟ್ ಮಾಡಿ. ಈಗ ಕಾಂಗ್ರೆಸ್ BJPಗೆಲ್ಲ ವೋಟ್ ಹಾಕ ಬಂದಿರಿ. ಇವತ್ತು ದೇಶದಲ್ಲಿ ಅಧಿಕಾರ ಹೇಳಿದಂತ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಇವತ್ತು 15 ಲಕ್ಷ ದುಡ್ಡು ಆಗ್ತದೆ ಅಂತ ಹೇಳಿದ್ರು, 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಬರೀ ಕಾಲ್ಪನಿಕ ಅದಷ್ಟು ಏನು ಆಗಿಲ್ಲ, ಬರೀ ತೋಡ್ಕೊತಾ ಇದ್ದಾರೆ ಅಷ್ಟೇ. ಜನಪರ ಕೆಲಸ ಏನು ಅವ್ರೇನಿಲ್ಲ, ಬರೀ ಶ್ರೀಮಂತರ ಪರ ಇದ್ದಾರೆ, ಬಡವರ ಪರ ಯಾರಿಲ್ಲ. ಇವತ್ತು ದೇಶದಲ್ಲಿ ಬಡವರ ಪರ ಇರ್ತಕ್ಕಂಥ ಪಕ್ಷ ಅಂದ್ರೆ ಬಹುಜನ ಸಮಾಜ ಪಕ್ಷ ಮಾತ್ರ. ಇವತ್ತು ಅವರು ಪ್ರಣಾಳಿಕೆನೆ ಬೇರೆ ಬರ್ತಾರೆ ಮಾಡ್ತಾರೆ, ಆದ್ರೆ ಬಹುಜನ ಸಮಾಜ ಪಕ್ಷ ಸಂವಿಧಾನ ಜಾರಿ ಮಾಡಿದ್ರೆ ನಮ್ಮ ಪ್ರಣಾಳಿಕೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ. ದೇಶ ಪೂರ್ತಿ ಸಂವಿಧಾನ ಜಾರಿ ಮಾಡಿದ್ರೆ ನಮ್ಮ ಪ್ರಣಾಳಿಕೆ. ಆ ದೃಷ್ಟಿನ ಈ ಬಾರಿ ಅವರು ಬಡವರ ಪರ ಹೋರಾಟ ಮಾಡ್ತಾರೆ ಚಿನ್ನಪ್ಪ ಚಿಕ್ಕಾಗಡೆ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ. ಆ ದೃಷ್ಟಿ ದಯಮಾಡಿ ಮತ್ತೊಮ್ಮೆ ಕೇಳ್ಕೊತೀವಿ, ಆನೆಗುತ್ತಿಗೆ ವೋಟ್ ಮಾಡ್ಬೇಕಂತ. ಇವತ್ತು ಕನಕಪುರ ಅಂತಕ್ಕಂಥದ್ರಲ್ಲಿ ನಡೀತಿರ್ತಕ್ಕಂಥದ್ದನ್ನ ಕೇಳೋರು ಯಾರು ಇಲ್ಲ. ಇದು ದೊಡ್ಡ ಇದಾಗಿದೆ ಸಮಸ್ಯೆ. ನಮ್ಮ ಜಿಲ್ಲೆಯಲ್ಲೇನೆ ಕನಕಪುರ ಯಾವ ಅಧಿಕಾರಿ ಹೋಗಿಲ್ಲ, ಯಾರು ಮಾತಾಡಲ್ಲ. ಹೆಚ್ಚು ಕಮ್ಮಿ ಸುಮಾರು ಈಗ ನಮ್ಮ ಇದು ಮೇಕೆದಾಟು ಯೋಜನೆಗೆ ಮಾಡ್ತೀವಿ ಅಂತ ಹೇಳಿ ದುರಸ್ತಿ ಕೊಡಿ ಮಾಡ್ತೀವಿ, ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡೋದು. ಪೈಲಟ್ ಪ್ರಾಜೆಕ್ಟ್ ಕೆಲಸ ಏನೂ ಇಲ್ಲ. ಚುನಾವಣೆ ಬಂದಾಗ ಮಾತ್ರ ಜನಗಳಿಗೆ ಇದಕ್ಕೋಸ್ಕರ ವೋಟ್ ಹಾಕ್ಸ್ಗಳಿಗೋಸ್ಕರ ಮಾಡ್ತಾರೆ ವಿನಃ ಯಾವ ಜಾರಿ ಆಗಿಲ್ಲ. ಅವು ಬರೀ ತಾತ್ಕಾಲಿಕ ಅಷ್ಟೇ. ಆ ದೃಷ್ಟಿಯಿಂದ ಇವೆಲ್ಲ ನಾವು ಪತ್ರಿಕಾ ಮೂಲಕ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಾವು ಇವಾಗ ಆಲ್ರೆಡಿ ಸುಮಾರು ಜಮೀನು ವಿಚಾರ ಹೋರಾಟ ಮಾಡ್ತಾರೆ. ಯಾವ 50-50 ಯಾವ ಹೊತ್ತು ಜಾರಿ ಆಗಿಲ್ಲ. ಅವರು ಊಟಕ್ಕೋಸ್ಕರ ಮಾಡ್ತಾರೆ ವಿನಃ ಆ ಜಾರಿ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ. ಆ ದೃಷ್ಟಿನ ಈ ಪತ್ರಿಕಾ ಮಾಧ್ಯಮಕ್ಕೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ದಯಮಾಡಿ ಇವತ್ತು ಬಡವರ ಪರ ಹೋರಾಟ ಮಾಡ್ತಕ್ಕಂಥದ್ದು ಬಹುಜನ ಸಮಾಜ ಪಕ್ಷ ಇದೆ. ನಾವು ಕೂಡ ನಿಮ್ಮ ಮನೆ ಮಕ್ಕಳು ಕೆಳಮಟ್ಟದಿಂದ ಬಂದವರಿಗೆ ಕೆಳಮಟ್ಟದ ಕಷ್ಟ ಗೊತ್ತಿದೆ ವಿನಃ ಬೇರೆಯವ್ರಿಗೆ ಗೊತ್ತಿರಲ್ಲ. ಆ ದೃಷ್ಟಿನ ಈ ಬಾರಿ ದಯಮಾಡಿ ನೀವು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ BSP ಅಭ್ಯರ್ಥಿ ಆಗಿರ್ತಕ್ಕಂಥ ಚಿನ್ನಪ್ಪ ಚಿಕ್ಕಾಗಡೆ ಅವರು ಬಡತನದಿಂದ ಬಂದವರು, ಬಡವರ ಪರ ಹೋರಾಟ ಮಾಡ್ತಕ್ಕಂಥವ್ರು. ಇವತ್ತು ಆ ದೃಷ್ಟಿನ ದಯಮಾಡಿ ತಾವೆಲ್ಲ ಮತ್ತೊಮ್ಮೆ ಆನೆ ಗುರುತು ವೋಟ್ ಮಾಡಿ ಅವ್ರು ಗೆಲ್ಸ್ಬೇಕಂತ ನಾನು ಕೇಳ್ಕೊತೇನೆ. ಜೈ